ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನಮ್ಮ ಮನೇಲಿ ಇವತ್ತು ಯಾವ ರೀತಿ ಮೀನು ಸಾಂಬಾರು ಮಾಡ್ತಾಯಿದ್ದೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಲಾಸ್ಟ್ವರೆಗೂ ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋನ ಕೊನೆ ತನಕ ನೋಡಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ಸಾಂಬಾರು ಮಾಡೋದಕ್ಕೆ ಸಪ್ರೇಟ್ ಮೀನು ಮತ್ತು ಕಬಾಬ್ ಮಾಡೋದಕ್ಕೆ ಬೇರೆ ಮೀನು, ಒಂದು ಪಾಂಪ್ಲೆಟು ಮತ್ತು ಜಿಲೇಬಿ ಮೀನು. ಇಲ್ಲಿ ತೋರಿಸಿರೋದು ಪಾಂಪ್ಲೆಟ್ ಮೀನು. ಸಾಂಬಾರ್ಗೆ ಚೆನ್ನಾಗಿರೋದು ಅಂತ ಹೇಳಿದ್ರೆ ಜಿಲೇಬಿ ಮೀನು. ಪಾಂಪ್ಲೆಟ್ ಮೀನು ಕಬಾಬು ಇಲ್ಲ ತವಾ ಫ್ರೈಗೆ ಚೆನ್ನಾಗಿರುತ್ತೆ ಅದು. ನಾನು ಸಾಂಬಾರು ಮಾಡೋದಕ್ಕೆ ಒಂದೆರಡು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಒಂದೆರಡು ಸ್ಪೂನ್ ಕಡಲೆ, ತೆಂಗಿನಕಾಯಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದೆರಡು ಗೆಡ್ಡೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಎಳೆ ಪುದೀನ ಸೊಪ್ಪು. ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಬಿದ್ರೆ ಚೆನ್ನಾಗಿರ್ತದೆ ಇನ್ನೂ ಟೇಸ್ಟು. ನಾನು ಎಣ್ಣೆಲಿ ಫ್ರೈ ಮಾಡ್ಕೊಳ್ದೆ ಹಂಗೆ ಡೈರೆಕ್ಟ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮನೇಲೇ ರೆಡಿ ಮಾಡ್ಕೊಂಡಿರೋಂಥ ಸಾಂಬಾರು ಪೌಡ್ರು, ಅಂದರೆ ನಾನ್ ವೆಜ್ಗೆ ಸಪ್ರೇಟಾಗಿ ಧನಿಯಾ ಪೌಡ್ರು ಹುರಿದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಸಪ್ರೇಟ್ ಎತ್ತಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಕಾಯೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಗೆಡ್ಡೆ ಈರುಳ್ಳಿನ ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ, ಅದನ್ನು ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯೋವರೆಗೂ ಎಣ್ಣೆಲಿ ಚೆನ್ನಾಗಿ ಹುರ್ಕೋತಾ ಇದ್ರ ಜೊತೆಲೇ ರುಬ್ಬಿಟ್ಕೊಂಡಿರೋದನ್ನ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಅದ ಬೇಕೋ ಅಷ್ಟಕ್ಕೆ ಹೆಚ್ಚಿಸ್ಕೋತಾ ಇದ್ರ ಜೊತೆಲೇ ನಮ್ಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಬೇಯೋದಕ್ಕೆ ಇಡಬೇಕು. ಮೀನನ್ನು ಕ್ಲೀನ್ ಮಾಡ್ಕೊ ಬಂದ ತಕ್ಷಣವೇ ಮೀನೊಳಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೆ. ಅದಕ್ಕೋಸ್ಕರ ಮೀನು ಹಾಕೋದಕ್ಕೆ ಮುಂಚೆನೇ ಬರೀ ಸಾಂಬಾರು ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಮೀನನ್ನು ಹಾಕೋಬೇಕು. ಮೀನನ್ನು ಹಾಕೋದು ಒಂದೆರಡು ನಿಮಿಷ ಅಷ್ಟೇ, ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದಷ್ಟು ಜಾಸ್ತಿ ಎಲ್ಲ ಬಿಟ್ಕೊಂಬಿಡುತ್ತೆ ಮೀನೆಲ್ಲ. ಸಾಂಬಾರು ಆಯಿತು. ಆಮೇಲೆ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬೌಲ್ ಎತ್ಕೊಂಡು ಅದಕ್ಕೊಂದೆರಡು ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ, ಮತ್ತು 2 ಕಬಾಬ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಮತ್ತು 1 ಸ್ಪೂನ್ ಧನಿಯಾ ಪೌಡ್ರು, 1/4 ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರು, ಸ್ವಲ್ಪ ಉಪ್ಪು, ಮತ್ತು ಒಂದು ಸ್ವಲ್ಪ ಮೈದಾ, ಒಂದು ಸ್ವಲ್ಪ ಕಾರ್ನ್ಫ್ಲೋರು, ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಿರೋರು ಬಂದು ನಮ್ಮ ಮಗಳು. ಅದನ್ನು ಇಂತಿಂಥ ಐಟಮ್ ಹಾಕಬೇಕು ಅಂತ ಹೇಳ್ಕೊಟ್ಟರು ನಮ್ಮ ಮನೆಯವರು. ನನ್ನ ಮಗಳು ನಾನು ಕಲಿಸ್ತೀನಿ ಮಮ್ಮಿ ಅಂದ್ಕೊಂಡು ಕಲಿಸ್ತಾ ಇದ್ದಾಳೆ. ಮೀನನ್ನು ಹಾಕಿದ್ಮೇಲೆ ಮುಳ್ಸುತ್ತವೆ ಅಂದ್ಬಿಟ್ಟು ರಿಟರ್ನ್ ಅವ್ರ ಅಪ್ಪನ ಕೈ ಕೊಟ್ಟಳು. ಅವರಪ್ಪ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ನಾನು ಸ್ಟವ್ ಮೇಲೆ ಎಣ್ಣೆ ಕಾಯೋದಕ್ಕಿಟ್ಟೆ. ಎಣ್ಣೆ ಕಾದಾದ್ಮೇಲೆ ಮೀನನ್ನು ಒಂದೊಂದೇ ಹಾಕ್ಬಿಟ್ಟು ಬೇಯಿಸ್ಕೊಂಡೆ. ಮೀನನ್ನು ಫುಲ್ಲು ರೋಸ್ಟ್ ಮಾಡಿ ಚೆನ್ನಾಗಿರ್ತದೆ ಕಬಾಬು. ಮುಳ್ಳೆಲ್ಲ ಸ್ವಲ್ಪ ಕರುಮ್ನೆ ತಿನ್ನೋದಕ್ಕೆ ಚೆನ್ನಾಗಿರ್ತದೆ. ಇದು ಪಾಂಪ್ಲೆಟ್ ಮೀನು ಆಗಿರೋದ್ರಿಂದ ಅಷ್ಟೊಂದು ಮುಳ್ಳಿರಲ್ಲ, ಸಣ್ಣ ಮುಳ್ಳು ಏನಿರಲ್ಲ, ದಪ್ಪ ಮುಳ್ಳು ಮಾತ್ರ ಇರೋದು.